ನೀರ್ ಬೇಗ ಹೋಗ್ಲಿ ಅಂತ ಗ್ಯಾಪ್ಸ್ ಹೆಚ್ಚಿಗೆ ಮಾಡಿದೀವಿ. ಇದ್ರ ಮೇಲೆ ನೀರ್ ಬಿದ್ರೆ ಇಮಿಡಿಯೇಟ್ ಹೀರ್ಕೊಳತ್ತಲ್ವಾ? ಹೀರ್ಕೊಂತದೆ ಸ್ವಲ್ಪ ಗ್ಯಾಪ್ಸ್ ಹೆಚ್ಚಿಗೆ ಮಾಡಿದೀವಿ. ಹೋಲ್ ಇದೆಯಾ ಇದು? ಎಸ್ ಎಸ್. ಇದ್ರ ಮಧ್ಯೆ ಅಡಕೆ ಮರ ಬರುತ್ತೆ. ಹಾ, ಇದನ್ನ ಹಾಕಿ 1 2 3 4 ಇವೆರಡು ಜೋಡಿಸಿ ಅಲ್ಲೊಂದ್ ಮಳೆ ಹೊಡೆದ್ಬಿಟ್ರೆ ಮುಗಿದು. ಪ್ಲಾಸ್ಟಿಕ್ ಹೆಡ್ ಇರ್ತದೆ. ಹೋದ ತಕ್ಷಣ ಇದು ಹಿಡ್ಕೊಂತೈತಿ. ಈ ರೀತಿ ಕರೆಕ್ಟ್ ಆಗಿ ಹುಕ್ ಆಗುತ್ತದು. ಈ ರೀತಿ ಹುಕ್ ಆಗಿ ಹಿಡ್ಕೊಂತ ನೋಡ್ಲಿಕ್ಕೆ ನೀಟಾಗಿ ಕಾಣ್ತೈತಿ. ಇದೇನ್ ಸರ್ಕ್ಯುಲರ್ ರೂಮ್ ಏನ್ ತೋರಿಸಿದ್ನಲ್ಲ, ಇದ್ರಲ್ಲಿ ಗ್ಯಾಪ್ ಒಂದೊಂದ್ಸಲ ಬರ್ತದೆ, ಒಂದ್ಸಲ ಬರೋಂಗಿಲ್ಲ. ಇದು ತಗೊಂಡ್ರೆ ಫಾರ್ಮರ್ 100% ಲುಕ್ಸಾನ್. ಯಾಕಂದ್ರೆ ಇದ್ರ ಲೈಫ್ ಬರೋಂಗಿಲ್ಲ, ಇದ್ರ ಲೈಫ್ ಬರ್ತೈತಿ. ಇದು ಚೆನ್ನಾಗಿ ಲೈಫ್ ಬರ್ತೈತಿ. ನೀವು ನನ್ನ ಕಡೆ ಕಡಿಮೆ ರೇಟ್ ಐತಿ ಅಂತ ಬರಬೇಡ್ರಿ. ಒಳ್ಳೆ ಕ್ವಾಲಿಟಿ ಬೇಕು. ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ಬರ್ರಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಕಳೆದ ಅನೇಕ ದಿನಗಳಿಂದ ಕೃಷಿ ಉತ್ಪನ್ನಗಳು, ಕೃಷಿಗೆ ಬೇಕಾಗಿರುವಂಥ ಸಲಕರಣೆಗಳು, ಇವೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ಬಿತ್ತರಿಸ್ತಾ ಇದ್ದೀನಿ. ಸೊ ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ನಾನು ಹುಬ್ಬಳ್ಳಿಯಲ್ಲಿರುವಂತಹ APMC ಮಾರ್ಕೆಟ್ನ ಒಳಭಾಗದಲ್ಲಿರುವಂತಹ ಅಳಗುಂಡಿಗಿ ಇಂಡಸ್ಟ್ರೀಸ್ನ ಒಳಗಡೆ ಬಂದಿದ್ದೀನಿ. ಇಲ್ಲಿ 1000ಕ್ಕೂ ಅಧಿಕ ಕೃಷಿ ಉತ್ಪನ್ನಗಳು ಇವ್ರ ಹತ್ರ ಸಿಗುತ್ತೆ. ಅವೆಲ್ಲವೂ ಕೂಡ ದಿ ಬೆಸ್ಟ್ ಮೆಟೀರಿಯಲ್ ಆಗಿರುತ್ತೆ. ಸೊ ಇವತ್ತು ನಾನು ಒಂದು ಹೊಸ ಸಬ್ಜೆಕ್ಟು, ಈ ಹಿಂದೆನೂ ಕೂಡ ಇದ್ರ ಬಗ್ಗೆ ಟಚ್ ಮಾಡಿದ್ದೆ. ನಾವೆಲ್ಲ ಕಳೆ ಚಾಪೆ ಅಂತ ಉಪಯೋಗಿಸ್ತೀವಿ. ಅಂದರೆ ವೀಡ್ ಮ್ಯಾಟ್ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಗೊತ್ತಾಗಬಹುದು ಅಂತ ಅನ್ಕೊತೀನಿ. ಸುಮಾರು ಭಾಗದಲ್ಲಿ ಈಗ ನಮ್ಮ ಕಡೆ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಜಾಸ್ತಿ ಕಳೆ ಹುಟ್ಟುತ್ತೆ. ಸೊ ಆ ಕಳೆ ಕೀಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಈಗೆಲ್ಲ ಮೆಷಿನ್ಗಳಲ್ಲಿ ಕಳೆ ಹೊಡೆಯೋದು ಒಂದು ತೀರಾ ಸಾಮಾನ್ಯ ಸಂಗತಿ ಆಗ್ಬಿಟ್ಟಿದೆ. ಸೊ ಅದು ಹುಟ್ಟಬಾರ್ದು ಅಂತ ಹೇಳಿದ್ರೆ ನಾವು ಯಾವ ರೀತಿಯಾಗಿರುವಂಥ ವೀಡ್ ಮ್ಯಾಟನ್ನು ಉಪಯೋಗಿಸ್ಬೇಕು. ನೋಡಿ, ಇಲ್ಲೊಂದಿದೆ, ಇದನ್ನು ಬಿಟ್ಟು ಇಲ್ಲೂ ಒಂದಿದೆ. ಹಾಗಾದ್ರೆ ಇದು ಏನಿದು ಮೆಟೀರಿಯಲ್ ಏನಾದರೂ ಚೇಂಜ್ ಆಗುತ್ತಾ? ಇದು ಯಾವ ರೀತಿ ತಯಾರಾಗುತ್ತೆ? ನಮ್ಮ ಭಾಗಕ್ಕೆ ಅಥವಾ ನಮ್ಮ ಭೂಮಿಗೆ ಯಾವ ರೀತಿಯಾಗಿರುವಂಥ ವೀಡ್ ಮ್ಯಾಟನ್ನು ಉಪಯೋಗಿಸಿದ್ರೆ ಒಳ್ಳೆಯದಾಗಿರುತ್ತೆ ಅನ್ನೋದಕ್ಕೆ, ಜೊತೆಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಈ ಥರದ ಒಂದಿಷ್ಟು ಹುಕ್ಕುಗಳು ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ಹಾಗಾಗಿ ಇದ್ರ ಬಗ್ಗೆನೇ ಮಾಹಿತಿ ಕೊಡೋಣ ಅಂತ ಹೇಳಿ ಇಲ್ಲಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಜಯಕುಮಾರ್ ಅಳಗುಂಡಿಗಿ ಅವರನ್ನು ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಬನ್ನಿ, ನಿಮ್ಗೆ ಇವತ್ತು ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವೀಡ್ ಮ್ಯಾಟ್ ಅಂತ ಹೇಳಿದ್ರೆ ನಾನು ಕಳೆದ ಬಾರಿ ಒಂದು ವಿಡಿಯೋ ನಿಮ್ಮ ಹತ್ರನೇ ಮಾಡಿಸಿದ್ದೆ. ಹೌದು, ಅಲ್ಲಿ ನೀವು ಸುಮಾರು ವಿಚಾರ ಹೇಳಿದ್ರಿ ನಂಗೆ. ಸಿಂಗಲ್ ಲೇಯರ್ ಇರುತ್ತೆ, ಮತ್ತೆ 3 ಲೇಯರ್ ಇರುತ್ತೆ ಅಂತ. ಈಗ ನನ್ನ ಮುಂದೆ ನೀವು ವೀಡ್ ಮ್ಯಾಟ್ ಅಂತ ಹೇಳಿದ ತಕ್ಷಣ ಇಷ್ಟೊಂದು ತಗೊಬಂದು ಇಟ್ರಿ. ನೋಡಿ ಸರ್, ಇದೊಂದಿದೆ ಸರ್, ಇದೊಂದು. ಆದ್ರೆ ಇವೆಲ್ಲವೂ ಬೆಸ್ಟ್ ಕ್ವಾಲಿಟಿ, 6 ರಿಂದ 8 ವರ್ಷ ಬಳಕೆ ಬರುವಂತ ಕ್ವಾಲಿಟಿ ಮೆಟೀರಿಯಲ್ ಇದು. ಹೌದು ಸರ್. ಸೊ ಈಗ ನೀವು ಕಳೆದ ಬಾರಿ ಹೇಳಿರುವಂತ ವೀಡ್ ಮ್ಯಾಟ್ ಏನಾ ಇದು, ಅಥವಾ ಇದೇನಾದ್ರೂ ಬೇರೆನಾ? 3 ಲೇಯರ ಅಥವಾ ಸಿಂಗಲ್ ಲೇಯರ, ಏನಿದು ಅಂತ? ಇದು ಹೋದ್ಸಲಿ ನಿಮ್ಗೆ ಏನ್ ತೋರಿಸಿದ ಅದೇ ಮಟೀರಿಯಲ್, 3 ಲೇಯರ್ ಮಟೀರಿಯಲ್ ಇದು. ಇದರಲ್ಲಿ ಏನು ಹೊಸದೇನು ನಾವು ಏನು ಚೇಂಜಸ್, ಯಾಕಂದ್ರೆ ನಾವು ಮಾಡ್ತಾ ಇರೋದು ಏಕದಮ್ ಲೇಟೆಸ್ಟ್ ಟೆಕ್ನಾಲಜಿ ಇದೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದಕ್ಕೆ ಏನ್ ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಸರ್? ಹಾಗಾದ್ರೆ ಸರ್, ಇದಕ್ಕೆ ನಾವು ಯೂಸ್ ಮಾಡೋದು HDP, ಆಮೇಲೆ ಹೋದ್ಸಲಿ ನಿಮಗೆಲ್ಲ ಹೇಳಿದ್ನಲ್ಲ, ಆಂಟಿ ಆಕ್ಸಿಡೆಂಟ್, ಆಂಟಿ ಸಲ್ಫರ್, ಏನು ಅದಕ್ಕೆ ಸ್ಪ್ರೇ ಆಗಿದ್ರೆ ಏನು ಆಗ್ಬಾರ್ದಂತ, ಮತ್ತೆ ಸ್ಪ್ರೇಗೆ ಏನಾರ ಮಾಡಿರ್ತಾರೆ ಅಥವಾ ಬಿಸಿಲು ಹೆಚ್ಚಾಗಿರ್ತದೆ, ಕ್ರ್ಯಾಕ್ಸ್ ಬೀಳಬಾರ್ದಂತ ನಾವು ಏನು ಪ್ರಿಕಾಷನ್ ತಗೊಂತೀವಲ್ಲ, ಸೇಮ್ ಪ್ರಿಕಾಷನ್, ಥಿಕ್ನೆಸ್ ಹೆಚ್ಚಿರ್ತದೆ. ಬಟ್ ಆಮೇಲೆ ಇದರಲ್ಲಿ ಸ್ವಲ್ಪ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಇರ್ತದೆ. ಸರ್, ಈಗ ಇದ್ರ ಬಗ್ಗೆ ಒಂಚೂರು ಹೇಳಿ. ಪ್ರಾರಂಭದಲ್ಲಿ ಇದ್ರ ಬಗ್ಗೆ ತಗೊಳ್ಳೋಣ. ಇದು ಏನ್ ಸರ್ ಇದು? ಇದರಲ್ಲಿ ಒಳಗಡೆ ಲೇಯರ್ ಬೇರೆ ತರ, ಇದು ಬೇರೆ ತರ ಇದೆ, ಹೌದು, ಇದು ಇನ್ನೊಂದ್ ತರ ಇದೆ, ಇದು ಮತ್ತೊಂದ್ ತರ. ಏನ್ ಸರ್ ಇದು? ಸರ್, ಏನಿಲ್ಲ, ಇದು ಆಕ್ಚುಲಿ ಈ ಮಟೀರಿಯಲ್ ಏನಂತ ಇಂಪೋರ್ಟೆಡ್. ಇದು ನಾವು ತಯಾರು ಮಾಡೋದಿಲ್ಲ, ಇದನ್ನ ಮಾತ್ರ ನಾವು ಹೊರಗೆ ತರ್ತೀವಿ. ಇದು 2 ಲೇಯರ್ ಇದೆ ನೋಡಿ. ಇದು ಸ್ವಲ್ಪ ಮುಂದೆ ಬಂದು ನೋಡಿ, ಇದೆಲ್ಲ ಈ ರೀತಿ ಒಳಗಡೆ ಇರ್ತದೆ, ಈ ರೀತಿ ಹೊರಗಡೆ ಇರ್ತದೆ. ಇದು ಇಂಪೋರ್ಟೆಡ್ ಮಟೀರಿಯಲ್. ಇದು 160 GSM ಬರ್ತದೆ. ಓಕೆ, ಇದು ಇಂಡಿಯನ್ ಅಲ್ಲ. ಓಕೆ ಸರ್, ಇದರಲ್ಲೂ ಇದು ಕೂಡ ವೀಡ್ ಮ್ಯಾಟೆ. ಓಕೆ, ಬಟ್ ನಮ್ಮ ಜನಕ್ಕೆ ಸ್ವಲ್ಪ ಅಫೋರ್ಡೇಬಲ್ ಆಗ್ಲಿ ಅಂತ ನಾವೇನ್ ಮಾಡಿದ್ವಿ, ಈ ಟೈಪ್ ಮಾಡಿದ್ವಿ. ಇದು ನೀವೇನ್ ರೋಲ್ ನೋಡ್ತಾ ಇದ್ರಲ್ಲ, ಇದು ಈ ರೋಲ್ ಲಾಸ್ಟ್ ಟೈಮ್ ನಿಮಗೆಲ್ಲ ತೋರಿಸಿದ್ದೀನಿ. ಸೇಮ್ ತೋರಿಸಿ, ನೀರೆಲ್ಲ ಹಾಕಿ ತೋರಿಸಿದ್ದೆ. ಹೌದು, ಲಾಸ್ಟ್ ಟೈಮ್ ನೀರೆಲ್ಲ ಹಾಕಿ ತೋರಿಸಿದ್ದೆ ನಿಮಗೆ. ನೀರ್ ಇಮಿಡಿಯೇಟ್ಲಿ ಹೆಂಗ ಕೆಳಗಡೆ ಹೋಯ್ತು. ಹೌದು ಸರ್, ಸೇಮ್ ಮಟೀರಿಯಲ್ ಇದೆ. ಈಗ ಅದಕ್ಕಿಂತ ಇದರಲ್ಲಿ ಸ್ವಲ್ಪ ನಾವೇನ್ ಮಾಡಿದ್ವಿ, ಗ್ಯಾಪ್ಸ್, ನೀರ್ ಬೇಗ ಹೋಗ್ಲಿ ಅಂತ ಗ್ಯಾಪ್ಸ್ ಹೆಚ್ಚಿಗೆ ಮಾಡಿದೀವಿ. ಇದ್ರ ಮೇಲೆ ನೀರ್ ಬಿದ್ರೆ ಇಮಿಡಿಯೇಟ್ ಹೀರ್ಕೊಳತ್ತಲ್ವಾ? ಹೀರ್ಕೊಂತದೆ. ಸ್ವಲ್ಪ ಗ್ಯಾಪ್ಸ್ ಹೆಚ್ಚಿಗೆ ಮಾಡಿದೀವಿ. ಕಂಪ್ಲೀಟ್ ಕಳೆ ಇದನ್ನ ಹಾಸೋದ್ರಿಂದ ಕಳೆನೆ ಹುಟ್ಟಲ್ವಾ ಸರ್? ಕಳೆ ಹುಟ್ಟೋದಿಲ್ಲ, ಬಟ್
99% ಹುಟ್ಟಂಗಿಲ್ಲ. ಈ ಜೇಕ್ ಅನ್ನೋದೇನಿದೆ ಅಲ್ಲ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ. ಈ ನೇಗೆಯಲ್ಲಿ ಏನಾದ್ರು ವೆರೈಟಿ ಇರುತ್ತೆ ಸರ್? ಅಂದ್ರೆ ಈ ನಾನೆಲ್ಲೋ ಕೇಳ್ಪಟ್ಟಿದ್ದೆ ಸೋಲ್ಜರ್ ಸ್ಟೈಲ್ ಮತ್ತೆ ಶಟಲ್ ಸ್ಟೈಲ್ ಮತ್ತ ಇದು ಹೌದು ಹೌದು ಎರಡು ತರ. ಈಗ ನೋಡ್ರಿ ಆಕ್ಚುಲಿ ಏನೈತಿ ಅಂತಂದ್ರೆ ಮುಂಚೆ ನಮ್ಮ ಹತ್ರ ಎಲ್ಲಾ ಲೂಮ್ಸ್ ಇದ್ವು. ಆ ಲೂಮ್ಸ್ ಈ ಖಾಲಿ ಚೀಲ ನಾವೇನ್ ತಯಾರು ಮಾಡ್ತೇವಲ್ಲ, ಖಾಲಿ ಚೀಲ ಮಾಡೋ ಲೂಮ್ಸ್ ಹೆಂಗ್ ಬರ್ತೈತಿ ಅಂದ್ರ ಅದಕ್ಕೆ ಸರ್ಕ್ಯುಲರ್ ಲೂಮ್ ಈ ರೀತಿ ಅದು ನೇದ ಅದ್ ಪರ್ಫಾರ್ಮೆನ್ಸ್ ಚಲೋ ಬರಂಗಿಲ್ಲ ಅದ್ರದ್ದು. ಅದು ಪರ್ಫಾರ್ಮೆನ್ಸ್ ಚಲೋ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ಆ ಮಾಡೋ ಪದ್ಧತಿ ಈ ಮಾಡೋ ಪದ್ಧತಿ ಟೋಟಲ್ ಚೇಂಜ್ ಐತಿ. ಇದ್ರಲ್ಲಿ ಏನೈತಿ ಡೈರೆಕ್ಟ್ ಆಗಿ ಅವರು ಇದು ಹಾಕ್ತಾರೆ, ಮೊನೋಲೇಯರ್ ಇದು ತೆಗಿತಾರೆ, ಫಿಲ್ಮ್ ತೆಗೆದು ಅದಕ್ಕೆ ದಾರ ಮಾಡಿ ನೇಯ್ದು ಬಿಡ್ತಾರೆ. ಇದು ಸೋಲ್ಜರ್ ಲೂಮಿಗೆ ಮಾಡೋ ಪದ್ಧತಿ ಬೇರೆ ಇದೆ. ಅದನ್ನ ಮುಂಚಿತ್ಲೆ ನಾವು 3 ಲೇಯರ್ನಾಗ ತಕ್ಕೊಂತೀವಿ, ಅದಕ್ಕೆ ಓವನ್ ಒಳಗೆ ಹಾಕಿ ಒಂದ್ ಸೈಡ್ ಓವನ್ಲಿಂದ ಪಾಸ್ ಆಗಿ ಬಂದು ನೀರೊಳಗೆ ಬಂದು ಅದು ಸ್ಟ್ರೆಂಥನಿಂಗ್ ಹೆಚ್ಚಾಗಿ ವಾಪಸ್ ಅದನ್ನ ಬಾಬಿನ್ ಒಳಗೆ ರೋಲ್ ಆಗಿ ಶಟಲ್ ಟೈಪ್ ಹೋಗ್ತದೆ. ಮೊದಲೇ ರೈತರು ಈ ರೀತಿ ಎಲ್ಲ ಮಾಡ್ತಿದ್ರಲ್ಲ, ನೇಯ್ತಿದ್ರಲ್ಲ, ಆ ಟೈಪ್ ಶಟಲ್ ಟೈಪ್ ಇದಾಗ್ತೈತಿ. ಸೋಲ್ಜರ್ ಲೂಮ್ ಅಂತಾರೆ ಸರ್ ಇದಕ್ಕೆ, ಸೋಲ್ಜರ್ ಲೂಮ್. ಇದರಿಂದ ಬೆನಿಫಿಟ್ ಫಾರ್ಮರ್ಸ್ಗೆ ಏನಂತಾರೆ, ಆ ಗ್ಯಾಪ್ ಏನೈತಲ್ಲ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಒಂದೇ ಮಾತ್ರದಲ್ಲಿ ಗ್ಯಾಪ್ ಇರ್ತದೆ. ಇದೇನ್ ಸರ್ಕ್ಯುಲರ್ ರೂಮ್ ಏನ್ ತೋರಿಸಿದ್ನಲ್ಲ ಇದ್ರಲ್ಲಿ ಗ್ಯಾಪ್ ಒಂದೊಂದ್ಸಲ ಬರ್ತದೆ, ಒಂದ್ಸಲ ಬರೋಂಗಿಲ್ಲ. ಇದು ತಗೊಂಡ್ರೆ ಫಾರ್ಮರ್ 100% ಲುಕ್ಸಾನ್. ಯಾಕಂದ್ರೆ ಇದ್ರ ಲೈಫ್ ಬರೋಂಗಿಲ್ಲ, ಇದ್ರ ಲೈಫ್ ಬರ್ತೈತಿ. ಇದು ಚೆನ್ನಾಗಿ ಲೈಫ್ ಬರ್ತೈತಿ ಸರ್. ಇದ್ರ ಕಲರ್ ಈಗ ನಾವು ನೋಡ್ತಿರೋದು ಬ್ಲಾಕ್ ಒಂದೇ ಇರೋದು ಸರ್. ಸೈಜ್ ನಿಮ್ಗೆ ಯಾವ್ದು ಸೈಜ್ ಕೊಡ್ತೀವಿ ನಾವು. ನೀವು ಬಲ್ಕ್ ಆರ್ಡರ್ ಕೊಟ್ರೆ, ಮೊನ್ನೆ ನೋಡ್ರಿ ರೀಸೆಂಟ್ಲಿ ಒಬ್ರು ಯಾರೋ ಬಲ್ಕ್ ಆರ್ಡರ್ ಕೊಟ್ರು, 2 ಅಡಿ ಕೊಟ್ವಿ, 2.5 ಅಡಿ ಕೊಟ್ವಿ, 3 ಅಡಿ ಇರ್ತದೆ, 1 ಮೀಟರ್, 1.5 ಮೀಟರ್, 2 ಮೀಟರ್, 3 ಮೀಟರ್, 5 ಮೀಟರ್ ಬೇಕಾ ರೆಡಿ, 5 ಮೀಟರ್ ತನಕ ನಿಮ್ಗೆ ನಾನು ಕೊಡಕ್ ರೆಡಿ. ಬಟ್ ನಿಮ್ಮ ಆರ್ಡರ್ ದೊಡ್ಡದಿರ್ಬೇಕು. ಈಗ ಕೆಲವೊಂದು ದೊಡ್ಡ ಕಂಪನೀಸ್ ಇದಾವ, ಅವ್ರಿಗೆ 5 ಮೀಟರ್ ಬೇಕು ಪೂರಾ ನರ್ಸರಿಗೆ ಹಾಕ್ಲಿಕ್ಕೆ, ಕೊಡ್ತೀವಿ. ಈಗ ನಾನು ಹೇಳಿದೆ ಕಳೆ ಚಾಪೆ ಇದು ಅಂತ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ವೀಡ್ ಮ್ಯಾಟ್ ಅಂತ ಹೇಳ್ತೀವಿ. ಕಳೆ ಹುಟ್ಟಬಾರದು ಅಂದ್ರೆ ಇದನ್ನ ಯೂಸ್ ಮಾಡಿ ಅಂತ ನಾವು ಜನಗಳಿಗೆ ಹೇಳ್ತೀವಿ. ಇನ್ನು ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಸರ್? ಖಾಲಿ ಕಳೆಗ್ ಮಾತ್ರನಾ ಅಥವಾ ಬೇರೆ ಯಾವ್ದಕ್ಕಾದ್ರೆ? ಇದು ಸ್ಪೆಷಲಿ ಫಾರ್ ಕಳೆಗ್ ಮಾತ್ರ ಯೂಸ್ ಆಗ್ತದ್ರಿ. ಈಗ ಇದನ್ನ ನಾವು ಹಿಂಗ್ ಹಾಸಿರ್ತೀವಿ ಅಂತ ಇಟ್ಕೊಳ್ಳಿ ಸರ್. ಈ ಎಲ್ಲೋ ಒಂದ್ ಕಡೆ ಗಾಳಿ ಬರುತ್ತೆ, ಜೋರಾಗಿ ಗಾಳಿ ಬಂದ್ರೆ ಇದೆಲ್ಲ ಹಿಂಗ್ ಎದ್ಕೊಂಡು ಹೋಗುತ್ತೆ, ಹೌದಾ? ಅವಾಗ ಇದನ್ನ ಹೆಂಗೆ ನಾವು ಹುಕ್ ಮಾಡ್ಬೇಕು? ನಾವು ಇದನ್ನ ತಯಾರು ಮಾಡಿದೀವಿ. ಅದಕ್ಕೋಸ್ಕರನೇ ಇದಿರೋದಾ? ಇದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಯ್ತು ನಮ್ಮ ಕಡೆಯಿಂದ. ಅದು ನಾವೇನ್ ಮಾಡಿದ್ವಿ, ಇದರಲ್ಲಿ ಜನ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕ್ವಾಲಿಟಿ ಹಾಕಿ ಇದು ಮಾಡ್ಬಾರ್ದು ಅಂತ ಇದ್ರಲ್ಲಿ ನಾವು ಒಳಗಡೆ ಹೆಸರು ಬರ್ಸ್ಬಿಟ್ಟಿದ್ವಿ. ಅಳಗುಂಡಿಗೆ ಅಗ್ರೋಟೆಕ್ ಅಂತ, ಅಳಗುಂಡಿಗೆ ಅಂತ ಹೆಸರು ಬರ್ಸ್ಬಿಟ್ಟಿದೀವಿ. ಏನಿಲ್ಲ, ಸಿಂಪ್ಲಿ ತಗೊಳೋದು. ಮುಂಚೆ ಡೈರೆಕ್ಟ್ ಆಗಿ ಇದು ನೋಡ್ರಿ ಏನೇ ಮಾಡಿದ್ರು ಇದು ಪ್ಲಾಸ್ಟಿಕ್. ಮುಂಚೆ ಒಂದು ಕಬ್ಬನ್ ರಾಡ್ ತಗೊಂಡು ಅದಕ್ಕೆ ಮೊದ್ಲೇ ನೀವು ಒಂದ್ಸಲ ಹೋಲ್ ಹೊಡೆದು ತೆಗೆದು ವಾಪಸ್ ಇದೋಳು. ಕಬ್ಬನ್ ರಾಡ್ ಯಾಕೆ ಅಲ್ಲೇ ಬಿಡಕ್ ಬರಂಗಿಲ್ಲ ಅಂದ್ರೆ ಅದ್ರ ಮೇಲಿಂದ ಹೆಡ್ ಇರಂಗಿಲ್ಲ. ಅದು ಈ ಪ್ಲಾಸ್ಟಿಕ್ ಹೆಡ್ ಇರ್ತದೆ, ಹೋದ ತಕ್ಷಣ ಇದು ಹಿಡ್ಕೊಂತೈತಿ. ಈ ರೀತಿ ಕರೆಕ್ಟ್ ಆಗಿ ಹುಕ್ ಆಗುತ್ತದೆ. ಈ ರೀತಿ ಹುಕ್ ಆಗಿ ಹಿಡ್ಕೊಂತ ನೋಡ್ಲಿಕ್ಕೆ ನೀಟಾಗಿ ಕಾಣ್ತೈತಿ. ಕಿತ್ತೋಗೋದು ಆ ತರನು ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಅಡಿಗಡೆ ಇದಕ್ಕೆ ಲಾಕ್ ಇರ್ತೈತಿ. ಮಣ್ಣಿಗೆ ಇದು ಲಾಕ್ ಆಗ್ತದೆ. ಎಸ್ 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 ಸರ್. ಇದಕ್ಕೆ ಎಕ್ಸ್ಪೆಕ್ಟೆಡ್ ಲೈಫ್ ಅಂತ ಇರಬೇಕು ಇದಕ್ಕೆ ಸರ್. ಇದಕ್ಕೆ ಎಕ್ಸ್ಪೆಕ್ಟೆಡ್ ಲೈಫ್ ಲಾಸ್ಟ್ ಟೈಮ್ ಹೇಳ್ದಂಗ 6 ರಿಂದ 8 ವರ್ಷ ಲೈಫ್ ಇದೆ ಇದಕ್ಕೆ. ISI ಸರ್ಟಿಫೈಡ್. ಹೌದು, ಲಾಸ್ಟ್ ಟೈಮ್ ನೀವು ಬಂದಾಗ ISI ಸರ್ಟಿಫಿಕೇಶನ್ ಇದ್ದಿದ್ದಿಲ್ಲ. ಬಟ್ ಈ ಸಾರಿ ನಮ್ಮ 100 GSM ಮಟೀರಿಯಲ್ ಗೆ ISI ಸರ್ಟಿಫಿಕೇಶನ್ ಐತಿ. ISI ಸರ್ಟಿಫಿಕೇಶನ್ ಐತಿ ನಮ್ಮ ಇದಕ್ಕೆ. ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ನಮ್ಮೂರಲ್ಲೆಲ್ಲ ಅಡಿಕೆ ಮರಗಳು ಜಾಸ್ತಿ. ಹೌದು ಸರ್. ಈಗ ಅಡಿಕೆ ಮರಕ್ಕೆ ಇದು ಯಾವ ಟೈಪ್ ಯೂಸ್ ಆಗುತ್ತೆ ಅಂತ? ಸರ್, ಅಡಿಕೆಗೆ, ಪೆಪ್ಪರ್ಗೆ ನಿಮ್ ಸೈಡ್ ಆಲ್ರೆಡಿ ಗಿಡ ಇದ್ದವ್ರು ಇದಾರೆ, ಅವ್ರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರ್ತೈತಿ. ಹೌದು. ಸೊ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ, ನಾವು ಚೈನಾಲಿಂದ ಒಂದು ಮಷಿನ್ ತರಿಸಿ, ಕಟಿಂಗ್ ಸೀಲಿಂಗ್ ಮಷಿನ್ ತರಿಸಿ ಈ ರೀತಿ ಮಾಡಿದ್ವಿ. ಹೋಲ್ ಇದೆಯಾ ಇದು? ಎಸ್ ಎಸ್. ಇದ್ರ ಮಧ್ಯೆ ಅಡಿಕೆ ಮರ ಬರುತ್ತೆ. ಇದನ್ನ ಹಾಕಿ 1 2 3 4 ಇವೆರಡು ಜೋಡಿಸಿ ಅಲ್ಲೊಂದ್ ಮಳೆ ಹೊಡೆದ್ಬಿಟ್ರೆ ಮುಗಿದೋದು. ನೀವು 6 ರಿಂದ 8 ವರ್ಷದವರೆಗೂ ಕಳೆ ಆ ಕಡೆ ಸೈಡ್ ಲಕ್ಷ್ಯನೇ ಕೊಡೋದಿಲ್ಲ. ನೀವು ನೋಡಿ, ಅಡಿಕೆ ಮರ ಇರೋರಿಗೆ ಎಷ್ಟು ಬೆನಿಫಿಟ್ ಇದೆ. ಹೊಸ ಗಿಡ ಹಾಕಿದವರಿಗೆ ಅಥವಾ ಹಳೆ ಗಿಡ ಇರೋರಿಗೆ ಎಲ್ರಿಗೂ ಕೂಡ ಇದು ಹೆಲ್ಪ್ ಅಲ್ವಾ? 100% ಹೆಲ್ಪ್ ಆಯ್ತು. ನೋಡಿ, ಬಟ್ ಈ ಟೈಪ್ ಕಟ್ ಇನ್ನೂ ತನಕ ಯಾರು ಮಾಡಿಲ್ಲ, ಸದ್ಯಕ್ಕೆ ಯಾರು ಮಾಡಿಲ್ಲ. ಬರ್ತದೆ, ಟೆಕ್ನಾಲಜಿ ಎಲ್ಲಾರ ಕಡೆನೂ ಬರ್ತದೆ, ಬಟ್ ಇನ್ನಿ ತನಕ ಅಂತೂ ಯಾರು ಮಾಡಿಲ್ಲ. ಅಡಿಕೆ ಮರದ ಬುಡದಲ್ಲಿ ಕಳೆ ಹುಟ್ಟಿ ಅದನ್ನ ಹೊಡೆಯೋಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಾಕಿರುವಂತಹ ಎಲ್ಲಾ
ಇದು ಏನೋ ಅದಕ್ಕೆ ಏನು ನಾವು ಕೊಟ್ಟಿರ್ತೀವಿ ಗೊಬ್ಬರ ಅವನ್ನೆಲ್ಲ ಬೇರೆ ಕಳೆಗಳೇ ಹಿಡ್ಕೊಂತವೆ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಸೊ ಆ ಕಂಪ್ಲೇಂಟ್ ಇನ್ ಮುಂದೆ ಬರೋದಿಲ್ಲ. ಇದನ್ನ ಆಮೇಲೆ ಬಹಳ ಜನ ಏನ್ ಮಾಡ್ತಾರಂದ್ರ ಗಿಡ ಇದ್ದವ್ರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರ್ತೈತಿ. ಈಗ ಪೊಮೊಗ್ರನೇಟ್ ಆಗ್ಲಿ, ಪಪ್ಪಾಯ ಆಗ್ಲಿ, ಆಮೇಲೆ ಬೇರೆ ಫ್ರೂಟ್ಸ್ ಆಗ್ಲಿ, ಎಲ್ಲ ಹಣ್ಣಿಗೆ ಆಲ್ರೆಡಿ ಗಿಡ ಇದ್ದವರು ಕೂಡ ಇದು ಇಂಪ್ಲಿಮೆಂಟ್ ಮಾಡ್ಬೋದು. ಬಹಳ ಈಸಿ ಐತ್ರಿ. ಆಮೇಲೆ ನಮ್ಮ ಮ್ಯಾಂಗೋ ಬಹಳ ಜನ ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಸಪೋಸ್ ಈ ಸೈಜ್ ಅಲ್ಲಿ ಚಿಕ್ಕದ್ ಬೇಕು ಅಂದ್ರೂ ಸಿಗತ್ತಾ ಅಥವಾ ಇದೇ ಮಿನಿಮಮ್ 1 ಮೀಟರ್ ಬೈ 1 ಮೀಟರ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಅವ್ರು ಪಾಪ ಫಾರ್ಮರ್ ತಗೊಂಡು ಹೋದವ್ರಿಗೆ ಯೂಸ್ ಆಗ್ಬೇಕು. ಅವರು ಏನೋ ಒಂದು ಸೈಜ್ ಅವ್ರು ಹೇಳ್ಕೊಂಡು ಬಂದಿರ್ತಾರೆ, ಆ ಪ್ರಕಾರ ಪಾಪ ಸೈಜ್ ತಗೊಂಡು ಹೋದ್ಮೇಲೆ ಅದು ಯೂಸ್ ಆಗಿಲ್ಲ ಅಂದ್ರೆ ನುಕ್ಸಾನ್ ಆಗ್ತೈತಿ. ಈಗ ನಾ ಒಬ್ರಿಗೆ ಹೇಳಿದೆ 2 ಅಡಿ ಒಯ್ಬೇಡ್ರಿ ಅಂತ ಹೇಳಿದೆ ನಾನು. ಇಲ್ಲ ಅವ್ರು ಹಠ ಮಾಡಿದ್ರೆ 2 ಅಡಿದೇ ಬೇಕು ಅಂತಂದ್ರು. ಮಾಡ್ಕೊಡ್ತಿರಲ್ಲ, ಮಾಡ್ಕೊಡ್ತೀನಿ ಅಂತಂದೆ. ರಿಕ್ವೆಸ್ಟ್ ಮಾಡಿ ತಿಳಿಸಿ ಹೇಳಿದೆ, 2 ಪೀಸ್ ಹಾಕೋ ಬದ್ಲಿ ನೀವು ಅದನ್ನ ಈ ರೀತಿ ಹಾಕ್ರಿ ಅಂತಂದೆ. ಅವ್ರು ಇಲ್ಲ ನಾನು 2 ಹಾಕ್ಲಿಕ್ಕೆ ತೊಂದರೆ ಆಗ್ತೈತಿ, ಫುಲ್ ಹಾಕ್ತೀನಿ ಅಂತ. ಇನ್ನು ನಾವು ಅವ್ರಿಗೆ 1 ಬಿಟ್ಟು 2 ಸಲ ಅಷ್ಟೇ ಹೇಳ್ಬೋದು. ಹೆಚ್ಚು ಹೇಳಿದ್ರೆ ನಮಗೇನೋ ಮತ್ತೆ ಅತ್ರೇಶ್ ಮಾತಾಡ್ತಾನೆ ನೋಡು ಅಂತಾರೆ. ಹಾಗಾಗಿ ನಾವು ಅದೆಲ್ಲ ಹೇಳಕ್ ಬೇಕಾ ಮಾಡಿಕೊಟ್ಟೆ, ಮುಗೀತು. ಇದನ್ನೀಗ ನೆಲಕ್ಕೆ ಬಡಿಯೋಕೆ ಕರೆಕ್ಟಾಗಿ ಕೂರ್ಸೋದಕ್ಕೆ ಏನಾದ್ರು ಮೆಟೀರಿಯಲ್ ಸಿಗುತ್ತಾ? ಇದೈತಲ್ಲ ಇದ್ರಲ್ಲೇ ಮೊದಲೇ ನೀವು ಕಬ್ಬಣದಿಂದ ಒಂದು ಹೊಡೆದು ಹೋಲ್ ಮಾಡ್ಕೊಂಡು ಅದ್ರ ಮೇಲೆ ಹೊಡೆದ್ರೆ ಮುಗಿದೋಯ್ತು. ಬೇರೆ ಏನಿಲ್ಲ, ಏನು ಇಲ್ಲ ಸರ್. ಎಸ್. ಈಗ ನಿಮ್ಮ ಹತ್ರ ಸಿಗೋದು ಒಳ್ಳೆ ಕ್ವಾಲಿಟಿ ಹೌದು, ಜೊತೆಗೆ ಬಹುಶಃ ಒಂದು ಹೋಲ್ಸೇಲ್ ದರದಲ್ಲೇ ಸಿಗುತ್ತೆ ಅನ್ಕೊಂತೀನಿ ಅಲ್ವಾ? ಇಲ್ಲಿ ಸಿಗ್ತೈತಿ. ನೀವು ನನ್ನ ಕಡೆ ಕಡಿಮೆ ರೇಟ್ ಐತಿ ಅಂತ ಬರಬೇಡ್ರಿ. ಒಳ್ಳೆ ಕ್ವಾಲಿಟಿ ಬೇಕು, ಒಳ್ಳೆ ಕ್ವಾಲಿಟಿ ಬೇಕಾದ್ರೆ ಬರ್ರಿ. ನೀವು ಸಸ್ತಾ ಒಂದ್ಸಲ ಹಗಲೆಲ್ಲ ತಗೊಂತೀರಿ, ಸಸ್ತಾ ತಗೊಳೋದು ಹಗಲೆಲ್ಲ ತಗೊಂತೀರಿ, ಚಲೋ ತಗೊಳೋದು ಒಂದ್ಸಲ ತಗೊಂತೀರಿ. ನೀವು ನಾಳೆ ಬಂದು ಏನ್ರಿ ನೀವು ತಯಾರು ಮಾಡ್ತೀರಿ, ಹೊರಗಡೆನೂರು ತಯಾರು ಮಾಡ್ತಾರೆ, ಒಂದು ನೀವು ಮ್ಯಾನುಫ್ಯಾಕ್ಚರ್ಸ್ ಆಗಿ ರೇಟ್ ಕಡಿಮೆ ಆಗಬೇಕು. ಮ್ಯಾನುಫ್ಯಾಕ್ಚರ್ಸ್ ಆಗಿ ರೇಟ್ ಯಾಕೆ ಕಡಿಮೆ ಆಗ್ಬೇಕಂದ್ರೆ ನಾ ಕ್ವಾಲಿಟಿ ಮೇಂಟೈನ್ ಮಾಡ್ತೀನಿ. ಈಗ ನನ್ನ ಕಡೆಯಿಂದ ತಗೊಂಡು ಒಯ್ದು ಮಾರೋರು ಬಹಳ ಜನ ಇದ್ದಾರೆ. ಅವ್ರಿಗೆ ಈ ಕ್ವಾಲಿಟಿ ಬೇಕಾಗಿಲ್ಲ, ಅವ್ರ ಕ್ವಾಲಿಟಿ ಯಾವ್ದು ಬೇಕು ಅದನ್ನೇ ಕೊಡ್ತೀವಿ. ಅವ್ರಿಗೆ ಏನ್ ಬೇಕು, UV ಕಡಿಮೆ ಹಾಕ್ಬೇಕಾ, ಕಡಿಮೆ ಹಾಕ್ತೀವಿ. ಸಲ್ಫರ್ ಹಾಕ್ಬಾರ್ದ, ಸಲ್ಫರ್ ಹಾಕಂಗಿಲ್ಲ, ಅದು ರೇಟ್ ಕಡಿಮೆ ಆಯ್ತು. ಮತ್ತೊಂದೇನ್ ಕಡಿಮೆ ಮಾಡ್ಬೇಕಾ, ಕಡಿಮೆ ಮಾಡ್ಬೇಕು. ನಮ್ ಕಡೆ ಬರ್ತಾರೆ ಸರ್, ನಮ್ ಕಡೆ 21-22 ರೂಪಾಯಿದಂಗ ನಾವು ತಗೊಂತಾ ಇದೀವಿ ಅಂತ. ನಮ್ ಕಡೆ 24-25 ರೂಪಾಯಿ ತನಕ ರೇಟ್ ಹೋಗಿರ್ತೈತಿ ಒಂದ್ಸಾರಿ. ಡಿಪೆಂಡ್ಸ್ ಅಪಾನ್ ರಾ ಮಟೀರಿಯಲ್. ನಾವು ಯಾವ ಟೈಮಿಗೆ ಏನು ರಾ ಮಟೀರಿಯಲ್ ಇರ್ತೈತಿ ಆ ರಾ ಮಟೀರಿಯಲ್ ಪ್ರಕಾರ ನಾವು ತಯಾರು ಮಾಡಿರ್ತೀವಿ. ಬಟ್ ಹಾಕುವಂಥ ಅದಕ್ಕೇನು ಮಟೀರಿಯಲ್ ಎಲ್ಲ ಏನು ಹಾಕಬೇಕು, ಆ್ಯಂಟಿ ಸಲ್ಫರ್ ಆಗಲಿ, UV ಆಗಲಿ, ಆ್ಯಂಟಿ ಆಕ್ಸಿಡೆಂಟ್ ಆಗಲಿ, ಆ ಪ್ರಮಾಣ ಮೇಲೆ ಕರೆಕ್ಟ್ ಹಾಕ್ತೀವಿ. ಕಡಿಮೆ ಕೇಳೋರು ನಾವು ಎಷ್ಟು ಬೇಕಾಗ್ತ ಅವ್ರಿಗೆ ಏನು ಕ್ವಾಂಟಿಟಿ ದೊಡ್ಡದಿದ್ರೆ ಮಾಡಿಕೊಡ್ತೀವಿ ರೀ. ಭಾಳ ಜನ ಮಾಡಿಸ್ಕೊಂಡು ಹೋಗ್ತಾರೆ. ದಾವಣಗೆರೆಯವರು ಇರ್ತಾರೆ, ಈಗ ಬೆಂಗಳೂರು ಇರ್ತಾರೆ, ಹುಬ್ಬಳ್ಳಿಲಿ ಯಾವುದೋ ಊರಿನ ಯಾವುದೋ ಮೂಲೆಗೆ ಬೇಕಾದ್ರೂ ನೀವು ಇದನ್ನ ಕಳ್ಸಿಕೊಡ್ತೀರಲ್ಲ, ಎಷ್ಟು ಬೇಕಾದ್ರು ನಿಮ್ಮ ಊರಲ್ಲೇ ಎಷ್ಟೋ ಮಟೀರಿಯಲ್ ಹೋಗಿದೆ. ಪುತ್ತೂರಾಗ್ಲಿ, ಆಮೇಲೆ ಕುಂದಾಪುರ, ಪುತ್ತೂರು, ಆ ಸೈಡ್ ಹೈಯೆಸ್ಟ್ ಹೋಗ್ತೈತಿ. ಯಾಕಂದ್ರೆ ನಿಮ್ ಸೈಡ್ ಜನ ಕ್ವಾಲಿಟಿ ಬಗ್ಗೆ ಕಾನ್ಶಿಯಸ್ ಇದ್ದಾರೆ. ಕ್ವಾಲಿಟಿ ಬಗ್ಗೆ ಕಾನ್ಶಿಯಸ್ ಇದ್ದಾರೆ. ನಮ್ ಕಡೆ ಜನ ಇದ್ದಾರೆ ಪಾಪ, ನಮ್ ಕಡೆ ಜನ ಕನ್ಫ್ಯೂಸ್ ಮಾಡ್ತಾರೆ. ಜನ ಮಾರಾಟಗಾರರು ಕನ್ಫ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ತಿಳಿದವ್ರು ಬಂದು ಒಯ್ತಾರೆ ನಮ್ಮ ಕಡೆ. ಒಂದ್ಸಲ ಒಯ್ದು ಕಸ್ಟಮರ್ ಬೇರೆಯವ್ರಿಗೆ ನಮ್ಮ ಕಂಪನಿ ಬಗ್ಗೆ ಇಲ್ಲ ಈ ಮಟೀರಿಯಲ್ ನಾ ಇಲ್ಲಿ ತೊಗೊಂಡಿನಿ ಚಲೋ ಐತಿ ಅಂತಾನೆ ರೆಫರ್ ಮಾಡಿರ್ತಾರೆ. ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದ ನನ್ನ ಕಸ್ಟಮರ್ ಇದ್ದಾರೆ ಇವತ್ತು. ನನಗನ್ಸಿದ ಮಟ್ಟಿಗೆ ಹೋದ್ ಸರಿ ನೀವು 2025 ಬಂದಾಗ 2 ಲಕ್ಷ ಫಾರ್ಮರ್ದು ನಮ್ಮ ಡೇಟಾ ಇತ್ತು. 2 ಲಕ್ಷ ಫಾರ್ಮರ್ ನಮ್ಮ ಕಡೆ ರೆಗ್ಯುಲರ್ಲಿ ಪ್ರತಿ ವರ್ಷ ಬಿಲ್ ಆಗ್ತಿತ್ತು. ಈ ಸರಿ ಮೋರ್ ದೆನ್ 4 lakh ಕಸ್ಟಮರ್ಸ್ ಅಷ್ಟು ನಮ್ಮ ಕಡೆ ಡೇಟಾ ಐತಿ. ಅಷ್ಟು ಜನ ತಗೊಂಡು ಹೋಗ್ತಾರೆ. ನಿಮ್ಮ ಹೆಗ್ಗದ್ದೆ ಸ್ಟುಡಿಯೋದು ಹೆಗ್ಗದ್ದೆ ವಿಡಿಯೋಸ್ ನೋಡಿ. ಎಸ್ ಸರ್, ಖಂಡಿತ ಆ ಗರಿಮೆ ನಮಗೂ ಕೂಡ ಇದೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನೋಡಿ ವೀಕ್ಷಕರಿಗೆ, ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅಷ್ಟು. ಸೊ ಇವ್ರದ್ದು 100% ಟ್ರಸ್ಟೆಡ್ ಕಂಪನಿ, ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಆಮೇಲೆ ಆ್ಯಪ್ ಮುಖಾಂತರನೂ ನೀವು ಇವ್ರ ಹತ್ರ ಆರ್ಡರ್ ಮಾಡ್ಬೋದು. ಇಲ್ಲ ನನಗೆ ಫೋನ್ ಮಾಡಿ ನಾನು ವಿಚಾರಿಸ್ತೀನಿ ಅನ್ನೋದಾದ್ರೆ ಫೋನ್ ಕೂಡ ಮಾಡ್ಬೋದು. ಇಲ್ಲ ಇಲ್ಲಿಗೆ ಬರ್ತೀನಿ ಅಂದರೆ ಇಲ್ಲಿಯೂ ಕೂಡ ಬರ್ಬೋದು. ಇಲ್ಲ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ಈ ನಂಬರ್ಗೆ ನಾನೊಂದು ವಾಟ್ಸಪ್ ಮಾಡಿ ಅಲ್ಲಿಂದನೇ ಆರ್ಡರ್ ಮಾಡ್ತೀನಿ ಅಂದರೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿದ್ರು ಕೂಡ ಇವ್ರ ಟೀಮು ನಿಮಗೆ ಕನೆಕ್ಟ್ ಆಗುತ್ತೆ. ನಿಮಗೆ ಬೇಕಾಗಿರುವಂಥ ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಅದು ಕೊಡ್ತಾರೆ. ಎಸ್, ಇಲ್ಲೇ ಕಾಣಿಸ್ತಿದೆ ನೋಡಿ, ಇದು ಮರದ ಬುಡ. ಎಸ್, ಈ ರೀತಿ ಕವರ್ ಆಗುತ್ತೆ. ಈ ರೀತಿ ಹಿಂಗೆ ಹಾಕಿ ಕವರ್ ಆಗ್ತದೆ. ಇದು ಎಸ್ಪೆಷಲಿ ನಿಮ್ಮ ಕಡೆ ಹೈಯೆಸ್ಟ್ ಹೋಗೋದು ಚಳ್ಳಕೆರೆ, ಆಮೇಲೆ ಅಡಿಕೆ ಪ್ರದೇಶದಲ್ಲಿ ಹೆಚ್ಚು. ಆಮೇಲೆ ಪೆಪ್ಪರ್, ಕಾಳುಮೆಣಸು, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಖಂಡಿತ.
ಸರ್ ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ನಾವು ಇಲ್ಲಿಗೆ ಬಂದಾಗ ಇದ್ರ ಬಗ್ಗೆ ಮತ್ತೊಮ್ಮೆ ಮಾಹಿತಿ ಕೊಡೋಣ ಅಂತ ಹೇಳೋದಕ್ಕೆ ಒಪ್ಕೊಂಡು ಆಯ್ತು ಸರ್ ಕೊಡೋಣ, ಈ ಸಲ ಇನ್ನೂ ಒಳ್ಳೆ ISI ಗ್ರೇಡ್ ಬಂದಿದೆ ಅಂತ ಹೇಳಿದ್ರೆ, ಹಂಗಾಗಿ ಇದನ್ನು ತೋರಿಸಿದ್ದೀವಿ. ಸ್ಪೆಷಲಿ ನಿಮಗೆ, ನಿಮ್ಮ ಸಂಸ್ಥೆಗೆ ಎರಡಕ್ಕೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ. ಇವರದ್ದು ಆ್ಯಪ್ ಇದೆ, ವೆಬ್ಸೈಟ್ ಇದೆ, ಮತ್ತು ವಾಟ್ಸಪ್ಪಲ್ಲೂ ಕೂಡ ನೀವು ಚಾಟ್ ಮಾಡಬಹುದು, ಕಾಲ್ ಮಾಡಿಯೂ ಕೂಡ ಕನೆಕ್ಟ್ ಆಗ್ಬೋದು. ದೊಡ್ಡ ಟೀಮ್ ಕೂಡ ಇವ್ರ ಹತ್ರ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.